ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಮೊಗಲಾಯಿ ಬಿರಿಯಾನಿ ಮಾಡೋದು ಹೇಗೆ ಅಂತ. ಮೊಗಲಾಯಿ ಮಟನ್ ಬಿರಿಯಾನಿ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ, ಏನು ಮಸಾಲೆ ರುಬ್ಬೋ ಕೆಲಸ ಇರೋಲ್ಲ. ಇದು ಈಸಿಯಾಗಿ ಯಾರು ಬೇಕಾದರೂ ಮನೆಯಲ್ಲೇ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಫಸ್ಟು ಮಸಾಲೆ ಸಾಮಾನು ನೋಡಿಸ್ತೀನಿ. ಶಾಜೀರಾ ಒಂದು ಅರ್ಧ ಸ್ಪೂನು, ಲವಂಗ ಒಂದು 5ರಿಂದ 6, ಇದು ಎಲೆ ಮರಾಠಿ ಎಲೆ, ಏಲಕ್ಕಿ ಒಂದು 5, ಅನಾರಸ್ ಹೂವು, ಜಾಪತ್ರೆ, ಚಕ್ಕೆ, ಸೋಂಪು ಒಂದು ಸ್ಪೂನು, ಬಾದಾಮಿ ಒಂದು 6, ಗೋಡಂಬಿ ಒಂದು 6, ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ಖಾರಕ್ಕೆ ಹಚ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪುಡಿ, ಉಪ್ಪು, ಇದು ಬಂದು ಪುದೀನ ಕೊತ್ತಂಬರಿ ಹಚ್ಕೊಂಡಿರೋದು, ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಹಾಲು, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಹಾಲು, ಅರ್ಧ ಕಪ್ಪಷ್ಟು ನೀರಲ್ಲಿ ನೆನೆಸಿದ್ದೀನಿ. ಅಕ್ಕಿ ಚೆನ್ನಾಗಿ ತೊಳೆದು ನೆನೆಸಿರೋವಂಥ ಅಕ್ಕಿಗೆ 2 ಪಲಾವ್ ಎಲೆ ಇದರಲ್ಲೇ ನೆನೆಯೋಕೆ ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅವಾಗ. ಆಮೇಲೆ ಮಟನನ್ನು ಬರೀ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ಖಾರ ಏನು ಹಾಕೇ ಇಲ್ಲ, ಖಾರ ಬರೀ ಹಸಿಮೆಣ್ಸಿನ್ಕಾಯಿ. ಒಗ್ಗರಣೆಗೆ ಎಣ್ಣೆ, ಫಸ್ಟು ಮಟನ್ ಬೇಯಿಸ್ಕೊಂಡಿದ್ದೀವಲ್ಲ, ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಡ್ಬೋದು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ದಪ್ಪ ತಳ ಇರೋಂಥ ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೋಬೋದು. ಎಣ್ಣೆ ಸ್ವಲ್ಪ ತುಂಬ ಕಾಯೋದು ಬೇಡ, ಸ್ವಲ್ಪ ಕಾಯ್ತಿದ್ದಂಗೆ ಈ ಮಸಾಲೆ ಸಾಮಾನೆಲ್ಲ ಹಾಕ್ಕೊಂಡ್ಬಿಡೋಣ. ಬಾದಾಮಿ, ಗೋಡಂಬಿ, ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಮಸಾಲೆ ವಾಸನೆ ಎಲ್ಲ ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿದು ಹಚ್ಚಿರೋಂಥ ಈರುಳ್ಳಿ, ದೊಡ್ಡದಾದರೆ 1, ಚಿಕ್ಕದಾದರೆ 2 ಈರುಳ್ಳಿ ತೊಗೊಳ್ಳಿ. ಇದಕ್ಕೆ ಮಸಾಲೆ ಏನು ರುಬ್ಬೋದಿಲ್ಲ, ಈರುಳ್ಳಿ ಇದೆ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ. ಈಸಿ ಕೂಡ ಮಾಡೋದು. ಮಟನ್ನ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ್ಮೇಲೆ ಇದು ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅಕ್ಕಿ ಬೇಯಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋಣ. ಮಟನ್ ಬೇಕಾದಾಗ ಹಾಕಿದ್ವಲ್ಲ, ಅದಕ್ಕೆ ಅಕ್ಕಿಗೆ ಎಷ್ಟು ಇಷ್ಟ ಅಷ್ಟೇ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಕೂಡ ಬೇಗ ಫ್ರೈ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ 1 ಸ್ಪೂನ್ ಅಷ್ಟೇ ಧನಿಯಾ ಪುಡಿ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬೇಯಿಸ್ಕೊಂಡಿರೋಂಥ ಮಟನ್ನ ಹಾಕ್ತಿದ್ದಾನೆ. ಮಟನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹಾಲು, ಅರ್ಧ ಹಾಲು ಅರ್ಧ ನೀರು, ಅಂದರೆ 1 ಕಪ್ಪು ಅಕ್ಕಿ ತಗೊಂಡ್ರೆ ಅರ್ಧ ಕಪ್ ಹಾಲು, ಅರ್ಧ ಕಪ್ ನೀರು. ಅಕ್ಕಿನ ಒಂದು 1/2 ಅವರ್ ನೆನೆಸ್ಬಿಡಬೇಕು, ಆವಾಗೇ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಒಂದು ಕುದಿ ಬರ್ತಿದ್ದಂಗೆ ಅಕ್ಕಿ ಹಾಕ್ಬಿಡೋಣ. ನೀರು ಕುದೀತಾ ಇದೆ. ಇವಾಗ ಪುದೀನ ಕೊತ್ತಂಬರಿ ಹಾಕ್ಬಿಟ್ಟು ನೆನೆಸ್ಕೊಂಡಿದ್ವಲ್ಲ ಅಕ್ಕಿನೂ ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡೋಣ. ಒಂದು 10 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ರೆಡಿ ಟು ಈಟ್ ಮೊಗಲಾಯಿ ಬಿರಿಯಾನಿ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ನೀವು ಮನೆಯಲ್ಲಿ ಮಾಡ್ಕೋಬೋದು ಈಸಿಯಾಗಿ, ಏನು ರುಬ್ಬೋ ಕೆಲಸ ಇಲ್ಲ. ಮಟನ್ ಒಂದು ಬೇಯಿಸ್ಕೊಂಡ್ರೆ 10 ನಿಮಿಷದಲ್ಲಿ ಆಗಿಬಿಡುತ್ತೆ.
ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.